ಈಗ ನಾನು ಹೇಳಕೊಟ್ಟಿರುವಂತ ಇನ್ಸಿಡೆಂಟ್ ನಿಮಗೂ ಆದ್ರೆ ನೀವು ಗೌರ್ಮೆಂಟ್ನೇ ಸ್ಯೂ ಮಾಡಬಹುದು. ಪುಣೆಯಲ್ಲಿ 61 ವರ್ಷದ ವ್ಯಕ್ತಿ ಪಾಟ್ ಹೋಲ್ ನಲ್ಲಿ ಬಿದ್ರು ಅಂಡ್ ಅವ್ರು ಅದೇ ಸ್ಥಿತಿಯಲ್ಲಿ ಇದ್ದಾಗಲೇ ಕಾರ್ ಅವ್ರ ಮೇಲೆ ಹರಿದು ಅವ್ರು ಅಲ್ಲೇ ತೀರೋದ್ರು. ಅಂಡ್ ಇದು ಬರೀ ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ನೆಗ್ಲಿಜೆನ್ಸ್. ಯಾಕಂದ್ರೆ ರೋಡ್ ಮೇಂಟೆನೆನ್ಸ್ ಗಾಗಿ ಗೌರ್ಮೆಂಟ್ ಲೀಗಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅಂಡ್ ಇದನ್ನ ನಾವು ವಿಕ್ಯಾರಿಯಸ್ ಲ್ಯಾಬಿಲಿಟಿ ಅಂತ ಕರಿತೀವಿ. ಅಂದ್ರೆ ನೀವು ಸರ್ಕಾರನ ಸ್ಯೂ ಮಾಡಿ ಕೇಸ್ನ ಗೆಲ್ಬಹುದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ಸಿಟಿಸನ್ಸ್ಗೆ ರೈಟ್ ಟು ಸಿ ಕಾಂಪನ್ಸೇಷನ್ ಆಪ್ಷನ್ ಇದೆ. ಅಂಡ್ ಇದನ್ನ ಕೆಲವೊಬ್ರು ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪೂರ್ ಕ್ವಾಲಿಟಿ ರೋಡ್ಸ್ ನಿಂದ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಕಳ್ಕೊಂಡವರ ಕುಟುಂಬಗಳಿಗೆ ಕಾಂಪನ್ಸೇಷನ್ ಪ್ಲಾನ್ ರೆಡಿ ಮಾಡಲು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅವರು ಆದೇಶನ ನೀಡಿದ್ದಾರೆ. ಅಂಡ್ ಈ ಕೇಸ್ನ ಫೈಟ್ ಮಾಡೋಕೆ ಲಾಯರ್ ಬೇಕಿಲ್ಲ, ಜಸ್ಟ್ ಫೋನ್ ಇದ್ರೆ ಸಾಕು. ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇದು ಪಾಟ್ ಹೋಲ್, ವೆಹಿಕಲ್ ಡ್ಯಾಮೇಜ್ ಅಂಡ್ ಇಂಜುರೀಸ್ ನ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇದು ಟೈಮ್ ಸ್ಟಾಪ್ ಅಂಡ್ ಎಕ್ಸಾಕ್ಟ್ ಲೊಕೇಶನ್ ನೋಟ್ ಮಾಡ್ಕೊಳ್ಳಿ. ಇನ್ನು ಮೂರನೇದು ಸಿವಿಕ್ ಅಥಾರಿಟಿಗೆ ಒಂದು ಕಂಪ್ಲೇಂಟ್ ಮಾಡಿ ಅಥವಾ CPGREMS ಪೋರ್ಟಲ್ ನ ವಿಸಿಟ್ ಮಾಡಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ. ಇನ್ನು ನಾಲ್ಕನೇದು ಅವರಿಗೆ ಲೀಗಲ್ ನೋಟಿಸ್ ಕಳಿಸಿ. ಅಂಡ್ ಕೊನೆಯದಾಗಿ ಅವ್ರೇನಾದ್ರು ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ಟೇಕ್ ದೆಮ್ ಟು ದ ಕನ್ಸ್ಯೂಮರ್ ಕೋರ್ಟ್. ಸೊ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಪಾಟ್ ಹೋಲ್ ಕಾಣಿಸಿದ್ರೆ ನೀವು ಇಮಿಡಿಯೇಟ್ ಆಗಿ CPGREMS ಪೋರ್ಟಲ್ ನ ವಿಸಿಟ್ ಮಾಡಿ ಕಂಪ್ಲೇಂಟ್ ನ ಲಾಂಚ್ ಮಾಡಬಹುದು. ಇನ್ನು CPGREMS ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನ ನಾವು ಈ ವಿಡಿಯೋನ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಟಿಲ್ ದೆನ್ ನಮ್ಮ ಚಾನಲ್ ನ ಫಾಲೋ ಮಾಡಿ.